ಬಂದಿದ್ದೀರಾ? ಬೆಂಗಳೂರು ಸರ್. ಬೆಂಗಳೂರು ಸರ್. ನಿಮ್ಮ ಹೆಸರು? ಶ್ರೀನಾಥ್ ಅಂತ ಹೇಳಿ ಸರ್. ಈ ಗುರುಗಳ ಪರಿಚಯ ಸರ್? ಸರ್ ಗುರುಗಳ ಪರಿಚಯ ನಿಮ್ಗೆ ಹೇಗಾಯ್ತು? ಗುರುಗಳ ಪರಿಚಯ ಯೂಟ್ಯೂಬ್ ಇಂದ. ಯೂಟ್ಯೂಬ್ ಇಂದ ಎಷ್ಟು ತಿಂಗಳಿಂದ ಫಾಲೋ ಮಾಡ್ತೀರಾ ಸರ್? ಸರ್ ನಾನು ಆಲ್ಮೋಸ್ಟ್ 7 ತಿಂಗಳಿಂದ ಮಾಡ್ತಾ ಇದ್ದೆ. ಹಾಗೆ ಏನಂತ ಹೇಳಿದ್ರೆ ಜಸ್ಟ್ ನಮ್ಗೆ ಅದು ಏನಾದ್ರು ಒಂದು ಸಣ್ಣ ಸಣ್ಣ ವಿಚಾರ ಅಂತ ಅನ್ಕೊಂಡು ಮಾಡ್ತಾ ಇದ್ವಿ. ಬಟ್ ಇವಾಗ ಸ್ವಲ್ಪ ರೆಗ್ಯುಲರ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ರೆಗ್ಯುಲರ್ ಮಾಡ್ತಾ ಇದೀರಾ ಸರ್? ಇದು ಟೆಕ್ನಿಕ್ಸ್ ಅಪ್ರೋಚ್ ಡೈಲಿ ಮಾಡ್ತಾ ಇದ್ರ ಹಂಗಾದ್ರೆ? ಸರ್ ಅಫರ್ಮೇಷನ್ ಗಳು ಮಾಡ್ತಾ ಇದೀವಿ ಸರ್. ಬಟ್ ಏನಂತ ಅದು ಕಂಟಿನ್ಯೂ ಮಾಡಕ್ ಆಗ್ತದೆ. ಇವಾಗ ಕ್ಲಾಸಿಗೆ ಬಂದ್ಮೇಲೆ ಅದು ಒಂದು ಕಂಟಿನ್ಯೂ ಮಾಡ್ಬೇಕು ಅನ್ನೋದೊಂದು ಕನ್ಫರ್ಮೇಶನ್ ಆಯ್ತು ಸರ್. ಆಗಿದೆ ಸರ್. ಇವತ್ತಿನ ಕ್ಲಾಸ್ ನಲ್ಲಿ ನಿಮ್ಗೆ ತುಂಬಾ ಇಷ್ಟವಾಗಿರೋ ಒಂದು ಒಳ್ಳೆ ವಿಚಾರ ಹಂಚ್ಕೊಳ್ಬೋದಾ? ನಂಬಬೇಕು, ಎಷ್ಟು ನಂಬಬೇಕು ಅಷ್ಟು ನಂಬಬೇಕು. ಜಾಸ್ತಿ ನಂಬದಷ್ಟು ನಾವೇ ಪ್ರಾಬ್ಲಮ್ಸ್ ಇರ್ತೀವಿ ಅನ್ನೋದು ತುಂಬಾ ಅದು ತಿಳ್ಕೊಳ್ಳೇಬೇಕು. ಎಲ್ಲಾರು ಅದ್ ಬೇಕೇ ಬೇಕು. ನಂಬಿಕೆ ಅನ್ನೋದು 100% ಮಾಡಬಾರ್ದು. ಯಾಕಂತಂದ್ರೆ ನಮ್ ಕೈನ ನಾವೇ ನಂಬಕ್ ಆಗಲ್ಲ. ಈ ಕೈ ಕೊಟ್ಟಿದ್ದು ಆ ಕೈ ಗೊತ್ತಾಗಬಾರ್ದು ಅಂತ ಒಂದು ಮಾತು ಹೇಳ್ತಾರೆ. ಅದಕ್ಕೆ ಎಷ್ಟು ನಂಬಬೇಕು ಅಷ್ಟು ನಂಬಬೇಕು. ಜಾಸ್ತಿ ನಂಬುದೇ ನಾವು ಮೋಸಕ್ಕೆ ಹೋಗ್ತೀವಿ ಅನ್ನೋದು ಈ ತುಂಬಾ ಯೂಸ್ ಆಯ್ತು ಈ ಕ್ಲಾಸ್. ಓಕೆ, ಇವತ್ತಿನ ವರ್ಕ್ಶಾಪ್ ನಲ್ಲಿ ಸರ್ ತಾಯಿಯ ಪ್ರೀತಿ ಬಗ್ಗೆ ಹೇಳ್ಕೊಡ್ರಿ ಸರ್. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ತಾಯಿ ಪ್ರೀತಿ ತುಂಬಾನೇ 100% ಪ್ಯೂರ್ ಸರ್. ಅವಳು ಏನಂತ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ನನ್ ಮಗನಿಂದ ಇಷ್ಟ ಕೊಡ್ಲಿ, ಇಷ್ಟ ಬೇಕು ಅಷ್ಟ್ ಬೇಕು ಅನ್ನೋದು ಹೇಳಲ್ಲ. ವಿತೌಟ್ ಎಕ್ಸ್ಪೆಕ್ಟೇಷನ್ ಅನ್ನೋದು ಪ್ಯೂರ್ ಲವ್. ಅದು ಅಂತ ಲವ್ ಎಲ್ಲೂ ಸಿಗಲ್ಲ ಸರ್. ನಾವು ಏನೋ ಎಕ್ಸ್ಪೆಕ್ಟ್ ಮಾಡ್ಬೋದು ಬಿಸ್ನೆಸ್ ಅಂತ ಹೇಳಿ. ಈ ಪ್ರೀತಿಗೆ ಬೆಲೆನೇ ಇಲ್ಲ, ಬೆಲೆ ಕಟ್ಟಕ್ಕೆ ಆಗಲ್ಲ ಸರ್. ಎಷ್ಟೇ ಜನ್ಮ ಎತ್ತಿದ್ರು ನಾವು ಋಣ ತೀರ್ಸಕ್ ಆಗಲ್ಲ. ಅದು ಇಂಪಾರ್ಟೆಂಟ್. ಓಕೆ ಸರ್. ಸರ್ ಇಲ್ಲಿ ತನಕ ನೀವು ಮನೆ ಬಜೆಟ್ ಮಾಡಿದೀರಾ ಸರ್ ನೀವು? ಸರ್ ಅದೇ ಬಜೆಟ್ ಮಾಡಿಲ್ಲ ಸರ್. ಈ ಕ್ಲಾಸ್ ಬಂದ್ಮೇಲೆ ಅದ್ ಇಂಪಾರ್ಟೆನ್ಸ್ ಗೊತ್ತಾಗ್ತಾ ಇದೆ. ಇನ್ಮೇಲೆ ಮಾಡ್ಬೇಕು ಅನ್ಕೊಂಡು ಮಾಡ್ಲೇಬೇಕು ಸರ್. ಓಕೆ ಸರ್. ಸರ್ ಮತ್ತೆ ಇನ್ನೊಂದು ಉದಾಹರಣೆ ಕೊಟ್ಟರು ಗುರುಗಳು. ಇರುವೆ ಅದ್ರ ಊಟನ ಒಂದು 6 ತಿಂಗಳಿಗೆ ಎತ್ತಿಡುತ್ತೆ ಮಳೆ ಟೈಮಲ್ಲಿ ಶೇಖರಣೆ. ಅದನ್ನ ನೀವೇನ್ ಕಲ್ತೀರಿ ಸರ್? ನಾವು ಎಮರ್ಜೆನ್ಸಿ ಫಂಡ್ ಅನ್ನೋದನ್ನ ಎತ್ತಿಡ್ಬೇಕು. ಜಸ್ಟ್ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ವಿ, ಹಾಗೆ ಮರ್ತೋಗ್ತಾ ಇದ್ವಿ. ಅದು ಆಗ್ಬಾರ್ದು ಅನ್ನೋದು ತುಂಬಾನೇ ಗೊತ್ತಾಯ್ತು ಈ ಒಂದು ಕ್ಲಾಸ್ ಬಂದ್ಮೇಲೆ. ಸೂಪರ್ ಸರ್. ಸರ್ ಇವತ್ತಿನ ನಿಮ್ಮ ಕನಸಿನ ಅರಮನೆ ಬಗ್ಗೆ ಗುರುಗಳು ಸ್ವಲ್ಪ ಇವತ್ತು ಹೇಳ್ಕೊಟ್ರು. ಇದ್ರ ಬಗ್ಗೆ ಏನಂತೀರಾ ಸರ್? ನಾವು ಮನೆ ಹೆಸರು ಇಟ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ನಾವು ಹೆಸರು ಇಟ್ಕೊಂಡ್ ಬಂದಿದ್ವಿ, ಶ್ರೀ ಬಂದಿ ತಾಯಿ ಕೃಪಾ ಅಂತ ಹೇಳ್ಬಿಟ್ಟು. ಬಟ್ ಇನಾಗ್ರೇಷನ್ ಡೇಟ್ ಗೊತ್ತಿಲ್ಲ. ಆ ಇನಾಗ್ರೇಷನ್ ಡೇಟ್ ಮಾಡ್ಬೇಕು ಅನ್ನೋದು ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ಸಿಗ್ತೀನಿ ಕ್ಲೋಸಿಂಗ್. ಒಳ್ಳೆದಾಗಿ. ಎಲ್ಲಿಂದ ಬಂದಿದ್ದೀರಾ? ಸಾಗರದಿಂದ. ನಿಮ್ಮ ಹೆಸರು? ಅಶ್ವಿನಿ. ಅಶ್ವಿನಿ ಮ್ಯಾಮ್, ಇವತ್ತಿನ ಕ್ಲಾಸ್ ನಲ್ಲಿ ಗುರುಗಳು ಹೇಳ್ಕೊಟ್ಟಿರೋ ಒಳ್ಳೆ ವಿಚಾರ ಹಂಚ್ಕೊಳ್ಬಹುದಾ ನಿಮ್ಗೆ ಇಷ್ಟವಾಗಿರೋದು? ಇವತ್ತು ಅದೇ ತಾಯಿ ಹೇಗೆ ಮಗು ಪ್ರೀತಿ ಮಾಡ್ತಾಳೋ ಹಾಗೆ ದುಡ್ಡಿನ ವಿಚಾರದಲ್ಲಿ ಕೂಡ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಪ್ರೀತಿ ಮಾಡ್ಬೇಕು. ತಾಯಿ ಪ್ರೀತಿ ಅಮೃತಕ್ಕೆ ಸಮಾನ ಅಂತ ಹೇಳಿದ್ರು ಸರ್. ಇಷ್ಟ ಆಗಿದೆ, ತುಂಬಾ ಚೆನ್ನಾಗಿತ್ತು. ಆಮೇಲೆ ಈ ಗುರುಗಳ ಪರ್ಮಿಷನ್ ಅಂತ ಟೆಕ್ನಿಕ್ಸ್ ನ ಫಾಲೋ ಮಾಡ್ತಾ ಇದೀರಾ? ಫಾಲೋ ಮಾಡ್ತಾ ಇದೀರಾ? ಅದರಿಂದ ಆಗಿರೋ ಒಳ್ಳೆ ವಿಚಾರ ಹಂಚ್ಕೊಳ್ಬೋದಾ? ಅಂದ್ರೆ ಸಾರುಗಳನ್ನ ಸರ್ ಹೇಳಿದ್ರು, ಅದನ್ನ ಈಗ ಮಾಡ್ತಾ ಇದೀನಿ ಸರ್. ಮಾಡ್ತಾ ಇದ್ದೀರಾ? ಸೆಕೆಂಡ್ ಕ್ಲಾಸ್ ಮಾಡ್ತಾ ಇದ್ದೀರಾ? ಓಕೆ, ಹಾಗಾದ್ರೆ ಇದು ನೀವು ಮನೆ ಬಜೆಟ್ ನ ಬರೀತಿದ್ದೀರಾ ಮೇಡಮ್? ಈಗ ಇದು ಬರ್ತಿದ್ದೀನಿ ಸರ್, ಬ್ರಹ್ಮಾಸ್ತ್ರ ಬರೀತಿದ್ದೀನಿ. ಬ್ರಹ್ಮಾಸ್ತ್ರದಲ್ಲಿ ಬಜೆಟ್ ಇದೆಯಲ್ವಾ? ಅಲ್ಲಲ್ಲ, ಐಶ್ವರ್ಯ ಸಂಪತ್ತಿ ಅದು ಡೈಲಿ ಬರೀತಿದ್ದೀನಿ. 3, 6, 9 ಬರೀತಿದ್ದೀನಿ. ಈಗ ನೀವು ಸೆಕೆಂಡ್ ಕ್ಲಾಸ್ ಅಂತಿದ್ದೀರಾ, ಫಸ್ಟ್ ಕ್ಲಾಸ್ ಬರೋದು ಬಜೆಟ್ ಗೊತ್ತಿರಲಿಲ್ಲ. ಈಗ ಗೊತ್ತಿದೆಯಾ ಮೇಡಮ್ ನಿಮ್ ಬಜೆಟ್ ಎಷ್ಟಿದೆ ಮೇಡಮ್? ನಿಮ್ ಬಜೆಟ್ ಈಗ ಅದು ಸರ್ ಅದು ಬರಿತಾ ಇದ್ದೀನಿ. ಇದನ್ನ ಮಾತ್ರ ಕಂಪಲ್ಸರಿ ಬರಿತಾ ಇದ್ದೀನಿ. ಹೌದಾ? ಸೂಪರ್ ಮೇಡಮ್. ಇವತ್ತು ಗುರುಗಳು ಒಂದು ಇರುವೆ ಹೇಗೆ ಅದರ ಊಟವನ್ನು 6 ತಿಂಗಳಿಗೆ ಶೇಖರಣೆ ಮಾಡಿ ಇಟ್ಟಿರುತ್ತೆ, 6 ಮಂತ್ ಅಂತ ಹೇಳಿದ್ದಾರೆ, ಮಳೆ ಟೈಮಲ್ಲಿ ಶೇಖರಣೆ ಮಾಡುತ್ತೆ. ಇದರಿಂದ ನೀವೇನ್ ಕಲ್ತಿದ್ದೀರಾ? ಇದರಿಂದ ನಾವು ತುಂಬಾ ಕೆಲಸ ಮಾಡ್ಬೇಕು, ಈಗಿಂದಾನೇ ನಮ್ಮ ಜೀವನಕ್ಕೆ ಹಣ ಉಳಿತಾಯ ಮಾಡಿಡ್ಬೇಕು ಅಂತ ತಿಳಿದಿದ್ದೀರಾ? ಓಕೆ, ಸೂಪರ್ ಮೇಡಮ್. ಇದು ಈಗ ಗುರು ಇನ್ನೊಂದು ನಮ್ಗೆ ಉದಾಹರಣೆ ಕೊಟ್ರು, ಈ ಹಾಲಿಗೆ ಎಪ್ಪಕ್ಕೆ ಯಾರು ಬೇಕಾದ್ರೂ ಹಾಕ್ಬೋದು ಅಂತ. ಅದರಿಂದ ಏನ್ ಕಲ್ತಿದ್ದೀರಾ? ಅಂದ್ರೆ ಉದಾಹರಣೆಗೆ ಯಾರು ಬೇಕಾದ್ರೂ ಹಾಕಿದ್ರೆ ಎಪ್ಪಾಗುತ್ತೆ, ಕರೆಕ್ಟ್ ಅಲ್ವಾ? ಹಾಗೆ ದುಡ್ಡು ಸಂಪಾದನೆ ಮಾಡೋಕೆ ನಿಮ್ಗೆ ಕಷ್ಟ ಆಗುತ್ತೆ, ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಅಂತ ಹೇಳಿದ್ದಾರೆ. ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಕೆಟ್ಟ ರೀತಿಯಲ್ಲಿ ಮಾಡ್ತಾರೆ. ಅದು ಸೆಕೆಂಡ್. ನಾವು ನಿಮ್ಗೆ ಹೇಗೆ ಅನಿಸ್ತಾ ಇದ್ರ ಬಗ್ಗೆ?
ಇಲ್ಲ ಸರ್ ಹೇಳಿದ್ ನಂಗೆ ತುಂಬಾ ಖುಷಿ ಆಯ್ತು. ಇವತ್ತು ನಾವ್ ಏನ್ ಅನ್ಕೊಂತೀವೋ ಅದು ನಾವ್ ಹೆಪ್ಪ ಹಾಕ್ಬೇಕು ಅಂತ ಯೂನಿವರ್ಸ್ ಎಲ್ಲದಕ್ಕೂ ಹೆಪ್ಪ ಹಾಕ್ದಂಗೆ ಆಶೀರ್ವಾದ ಮಾಡುತ್ತೆ. ನಾವು ಕೋರ್ಕೊಳ್ಳೋದ್ರಲ್ಲಿ ಇದೆ, ನಾವ್ ಏನ್ ಕೋರ್ಕೊಂಡ್ರು ಸಹ ಆಗುತ್ತೆ ಅಂತ ಹೇಳಿದ್ರು. ಎಲ್ಲವೂ ಸಾಧ್ಯ, ಎಲ್ಲವೂ ಸಾಧ್ಯ. ಅಹಂ ಬ್ರಹ್ಮಸ್ಮಿ ಅಂತ ಅಂತಾರೆ, ಇದಕ್ಕೆ ನೀವ್ ಏನಂತೀರ? ಅಹಂ ಬ್ರಹ್ಮಸ್ಮಿ, ನನ್ನಿಂದ ಎಲ್ಲವೂ ಸಾಧ್ಯ, ನನ್ನಿಂದ ಎಲ್ಲವೂ ಸಾಧ್ಯ, ನೀವೇ ದೇವರು, ನಾವೇ ದೇವರು, ನಮ್ಮಿಂದ ಎಲ್ಲದೂ ಸಾಧ್ಯ ಅಂತ ಹೇಳಿದ್ರು. ಓಕೆ, ಇವತ್ತಿನ ನಮ್ಮ ಕನಸಿನ ಮನೆ ಬಗ್ಗೆ ಸ್ವಲ್ಪ ಹೇಳ್ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೇನೆ? ತುಂಬಾ ಖುಷಿ ಆಯ್ತು ಸರ್. ಈಗ ಹೇಳ್ಕೊಟ್ರಲ್ಲ ಎಲ್ಲ ಭವ್ಯವಾದ ಮನೆ ಹೆಂಗಿರ್ಬೇಕು ಅದೆಲ್ಲ ಒಂಥರ ಮೈಂಡ್ ಅಲ್ಲಿ ಹೀಗೆ ಮಾಡ್ಬೇಕು ಅಂತ ಒಂಥರ ಹೀಗೆ ಆಯ್ತು ಅನ್ನೋಷ್ಟೇ ಖುಷಿ ಆಯ್ತು. ಖುಷಿ ಆಗಿದೆ, ಫುಲ್ ಹ್ಯಾಪಿ ಆಗಿದೆ ಮ್ಯಾಮ್. ಫಸ್ಟ್ ಕ್ಲಾಸ್ಗಿಂತ ಈ ಕ್ಲಾಸ್ಗೆ ಏನು ಡಿಫರೆನ್ಸ್ ಅನ್ಸುತ್ತೆ ನಿಮಗೆ? ಡಿಫರೆನ್ಸ್ ಅಂದ್ರೆ ಮನೆ ಕಟ್ಟ ವಿಚಾರ ಸಂಬಂಧನೇ ಬಂದಿದ್ದು. ಖುಷಿ ಈಗ ನೀವು 100% ಮನೆ ಕಟ್ತೀರಾ ಅನ್ನೋ ಫೀಲ್ ಬಂದಿದೆಯಾ? ಕಟ್ಟೇ ಕಟ್ತೀರಾ? ಸೂಪರ್, ಒಳ್ಳೇದಾಗ್ಲಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸುಜಾತ ಎಸ್. ಎಲ್ಲಿಂದ ಬಂದಿದ್ದೀರಾ? ಬಿಜಾಪುರ ಜಿಲ್ಲೆ. ಬಿಜಾಪುರ. ಈ ಗುರುಗಳ ಪರಿಚಯ ಆಗೈತೆ ನಿಮ್ಗೆ? ಯೂಟ್ಯೂಬ್ ನಲ್ಲಿ ಎಷ್ಟು ತಿಂಗಳಿಂದ ಫಾಲೋ ಅಪ್ ಮಾಡ್ತಾ ಇದೀರಾ? 2 ತಿಂಗಳಾಯ್ತು. 2 ತಿಂಗಳಿಂದ ಈ ಗುರುಗಳ ಅಫರ್ಮೇಷನ್ ಟೆಕ್ನಿಕ್ಸ್ ಫಾಲೋ ಮಾಡ್ತಿದ್ರಲ್ವಾ? ಅಫರ್ಮೇಷನ್ ಮಾಡ್ತಾ ಇದ್ದೀನಿ. ಇದರಿಂದ ನಿಮಗೆ ಒಳ್ಳೆ ವಿಚಾರ ಹಂಚ್ಕೊಳ್ಬೋದಾ? ಅಂದ್ರೆ ಅಫರ್ಮೇಷನ್ ಮಾಡ್ತಾ ಇದು ಹೇರಳವಾಗಿ ಥ್ಯಾಂಕ್ ಯು ಯೂನಿವರ್ಸ್, ಅನ್ಎಕ್ಸ್ಪೆಕ್ಟೆಡ್ ಆಗಿ ದುಡ್ಡು ಬಂದಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳಿಂದ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ದುಡ್ಡು ಬಂದಿದೆ. ಸೂಪರ್ ಮೇಡಮ್. ಇವತ್ತಿನ ಕ್ಲಾಸ್ ನಲ್ಲಿ ಗುರುಗಳು ಇವತ್ತ ಪಂಚೇಂದ್ರಿಯಗಳ ಬಗ್ಗೆ ಮತ್ತೆ ಕನೆಕ್ಷನ್ ನಮ್ಮ ಅರಮನೆ ಯಾವ ತರ ಕಟ್ಟಬೇಕಂತ ಹೇಳಿ, ಮತ್ತೆ ನಾವು ದುಡ್ಡಿಗೆ ಯಾವ ತರ ಬೆಲೆ ಕೊಡ್ತೀವಿ, ದುಡ್ಡು ಅಂದ್ರೆ ಯಾವ ಬ್ಯಾಗಿನಾಗ ಎಲ್ಲಿ ಬೇಕಲ್ಲ ಅಲ್ಲೇ ಇದು ಮಾಡ್ತಿದೀವಿ. ದುಡ್ಡು ಎಷ್ಟು ಇಂಪಾರ್ಟೆಂಟ್ ಐತೆ, ದುಡ್ಡು ನಮ್ಮ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನೋಡ್ಕೋಬೇಕಲ್ಲ ಅಂತ ಪ್ರೀತಿ ಮಾಡೋ ಬಗ್ಗೆ ಹೇಗೆ ಅನಿಸ್ತು ನಿಮ್ಗೆ? ಯಾವಾಗ ಅದ್ರ ಬಗ್ಗೆ ಒಳ್ಳೆ ಇನ್ಫಾರ್ಮೇಶನ್ ಸಿಕ್ತು, ಖುಷಿಯಾಗಿದೆ. ಸೂಪರ್ ಮೇಡಮ್. ಇನ್ನೊಂದು ಆರೆಂಜ್ ಬಗ್ಗೆ ಹೇಳ್ಕೊಟ್ರು ನಮಗೀಗ. ಆರೆಂಜ್ ಕಿತ್ತಳೆ ಹಣ್ಣು ಬಗ್ಗೆ. ಕಿತ್ತಳೆ ಅದು ಕಿತ್ತಳೆ ಹಣ್ಣಿನ ಬೀಜ ಕಿತ್ತಳೆ ಹಣ್ಣನ್ನ ಕೊಡ್ತೈತಿ. ಕಿತ್ತಳೆ ಹಣ್ಣಿನ ಬೀಜ ಹೋಗಿ ಮೇವಿನ ಮರ ಕೊಡಂಗಿಲ್ಲ, ಅದಕ್ಕೆ ಒಂದ್ ಬೀಜ ಎಷ್ಟು ಇದು ಫಲ ಕೊಡುತ್ತಿದೆಯಲ್ಲ ಆ ತರ ನಿಮ್ಮ ಜೀವನದೊಳಗ ಅಳವಡಿಸಿಕೊಳ್ಬೇಕು. ಕರ್ಮ ಸಿದ್ಧಾಂತ ಬಗ್ಗೆ ಹೇಳ್ಕೊಟ್ರು ಸ್ವಲ್ಪ ಗುರುಗಳು. ಕರ್ಮ ಅಂದ್ರೆ ನನಗೆ ನೆಕ್ಸ್ಟ್ ಸರ್ ನಾ ಬರ್ಬೇಕಂತ ಹೇಳಿ ಪ್ರೀತಿ ಮೇಡಮ್ ಕಾಲ್ ಮಾಡಿದ್ದೆ ನಾನು. ಅವಾಗ ದುಡ್ಡಿಂದು ಬಟ್ ದುಡ್ಡಿತ್ತು ಬರ್ಬೇಕಂತ ಹೇಳಿ ಮೇಡಮ್ ಕಾಲ್ ಮಾಡಿದೆ, ಬಟ್ ನನ್ ಬರಕ್ ಆಗ್ಲಿಲ್ಲ. ಬಟ್ ಇವಾಗ ಈ ಸರಿ ಬರೋಗ ದುಡ್ಡು ಇದ್ದಿದ್ದಿಲ್ಲ. ಬಟ್ ನಿನ್ನ ರೆಡಿ ಆಗಿ ಬರ್ಬೇಕಾದ್ರೆ ಮೊಬೈಲ್ ದಾಗ ತೋರಿಸ್ತೆ ನಿಮಗ 53,389 ರೂಪಾಯಿ ಅಫರ್ಮೇಶನ್. ನಮ್ ಫ್ರೆಂಡ್ ಕಡೆ 3,000 ರೂಪಾಯಿ ಸಾಲ ಇಸ್ಕೊಂಡಿದ್ದೆ. ಬಟ್ ನನಗ ಹೋಗ್ಬೇಕಂತ ಆಸೆ ಇದೆ, ಬಟ್ ದುಡ್ಡು ಹಿಂಗ ಅಂತ ಹೇಳಿ ಅಫರ್ಮೇಶನ್ ಮಾಡಿದಾಗ ನನಗೆ ಇನ್ನೂ ಅದ್ರ ಮೆಸೇಜ್ ಇದೆ 53,399 ಬಂದಿದೆ. ಯಾವ ಮೂಲ ಅನ್ನೋದು ಗೊತ್ತಿಲ್ಲ. ನಾಳೆ ಬ್ಯಾಂಕಿಗೆ ಹೋಗಿ ಸ್ಟೇಟ್ಮೆಂಟ್ ಬಂದಿರೋದು ಗೊತ್ತಿಲ್ಲ. 53,389 ಬಂದಿದೆ. ನಾಳೆ ಬೇಕಾದ್ರೆ ಮೊಬೈಲ್ ಒಳಗೆ ಖಂಡಿತ ಅಚೀವ್ಮೆಂಟ್ ಆಗಿರುತ್ತೆ. 100 ಕೋಟಿ ಮಾಡೇ ಮಾಡ್ತೀನಿ, ಚಲೋ ಇದೆ. ಓಕೆ, ನಿಮ್ಮ ಕನಸಿನ 100% ಕಟ್ತೀರಾ? 125ಕ್ಕೆ ವೃಂದ ಅಂತ ಇಡಬೇಕು. ಹೆಸರಿಟ್ ಆಯ್ತಾ? ಮಾತ್ರ ವೃಂದ. ಓ ಸೂಪರ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.